ಎಲ್ಲಾರ್ಗೂ ಒಂದೇ ರೀತಿ ಒಂದೇ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ. ಭಾಳ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ ಅಥವಾ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಇದು ಕಾನ್ಸ್ಟೆಂಟಾಗಿ ರಿಲೀಸ್ ಆಗ್ತಾನೆ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ತೃಪ್ತಿ ಮನುಷ್ಯನಿಗೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಯಾವಾಗ ಇದು ದಿನನಿತ್ಯ ಕಂಟಿನ್ಯೂಸ್ ಆಗಿ ನಮಗೆ ಎಫೆಕ್ಟ್ ಆಗ್ತಾ ಇದೆಯೋ, ನಮ್ಮ ನಿದ್ದೆಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಯಾಕಪ್ಪ ಈ ಜೀವನ ಅಂತಾನೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಹಣ, ಕೆಲಸ, ಸಂಬಂಧ ಈ ಮೂರರಲ್ಲಿ ಹೆಚ್ಚು ಯಾವುದು ಸ್ಟ್ರೆಸ್ ಕೊಡುತ್ತೆ? ನಾವು ಎಷ್ಟೇ ನಮ್ಮ ಹತ್ರ ಇದ್ರೂ ಕಂಪ್ಯಾರಿಸನ್ ಜಾಸ್ತಿ ಯಾವಾಗ ಆಗುತ್ತೋ, ದಿನನಿತ್ಯ ನೋಡ್ತಾ ಇದ್ದೀವಿ, ಅದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ. ಭಾವನೆಗಳನ್ನು ನಾವು ಹಂಚ್ಕೊಳ್ಳೋದು ಯಾಕಷ್ಟು ಮುಖ್ಯ ಆಗುತ್ತೆ? ಇದೆಲ್ಲ ನಾವು ಸುಮ್ಮನೆ ನಾವು ಅನ್ಕೋತಾ ಇದ್ವಿ, ಹಿಂದಿನ ಕಾಲದವರು ಸುಮ್ಮನೆ ಹೇಳ್ತಾ ಇದ್ರು ಅಂತ. ಬಟ್ ಇವಾಗ ನೋಡ್ತಾ ನೋಡ್ತಾ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಟೆಕ್ನಾಲಜಿ ನಮ್ಮ ಕೈಯಲ್ಲಿ ಯಾವಾಗಲೂ ನಮಗೆ ಇನ್ಫಾರ್ಮೇಷನ್ ಓವರ್ಲೋಡ್ ಥರ ಆಗ್ತಾ ಇದೆ. ಏನು ಕೆಲಸ ಮಾಡದಿದ್ರೂ ತುಂಬ ಟಯರ್ಡ್ ಅನ್ಸೋದು, ಆಮೇಲೆ ಸಣ್ಣ ಪುಟ್ಟ ವಿಷಯಕ್ಕೂ ತುಂಬ ಕೋಪ ಮಾಡ್ಕೊಳ್ಳೋದು ಅಥವಾ ತುಂಬ ಇರಿಟೇಟ್ ಮಾಡ್ಕೊಳ್ಳೋದು, ಸೂಸೈಡಲ್ ಟೆಂಡೆನ್ಸೀಸ್ ತನಕನೂ ಹೋಗ್ತಾ ಇದ್ದಾರೆ ಜನ. ಕೋಪ ಅನ್ನೋದು ಎವ್ರಿ ನಾರ್ಮಲ್ ಪರ್ಸನ್ಸ್ ರಿಯಾಕ್ಷನ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಚಿತೆ ಸತ್ತಿರೋರ್ನ ಸುಟ್ರೆ ಚಿಂತೆ ಬದುಕಿರೋರ್ನ ಸುಡುತ್ತಂತೆ. ಹೀಗಾಗಿನೇ ನಮಗೆ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಈಗ ನಮಗೆ ಸೌಲಭ್ಯಗಳು ಹೆಚ್ಚಾಗ್ತಾ ಇದೆ, ಎಲ್ಲಾನು ಕೂಡ ನಮಗೆ ಅಂಗೈಯಲ್ಲೇ ಅಥವಾ ಚಿಟಿಕೆ ಹೊಡೆಯೋದ್ರಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ನಮಗೆ ನೆಮ್ಮದಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಹೀಗಾಗಿನೇ ಒತ್ತಡದ ಜೀವನ ಶೈಲಿ ಹೆಚ್ಚಿನವರನ್ನ ಕಾಡ್ತಾ ಇದೆ. ಹಾಗಿದ್ರೆ ಈ ಸ್ಟ್ರೆಸ್ ಯಾಕೆ ಹೆಚ್ಚಾಗ್ತಾ ಇದೆ? ಒತ್ತಡ ಉಂಟಾಗೋದಕ್ಕೆ ಕಾರಣ ಏನು? ಒತ್ತಡವನ್ನ ನಿರ್ವಹಣೆ ಮಾಡೋದು ಯಾವ ರೀತಿಯಾಗಿ? ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮನಸ್ವಿ, ಕನ್ಸಲ್ಟೆಂಟ್ ಅಡಲ್ಟ್ ಸೈಕ್ಯಾಟ್ರಿಸ್ಟ್, ಮಾರ್ಗ ಮೈಂಡ್ ಕೇರ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ರಕ್ಷಾ. ಡಾಕ್ಟರ್, ಈಗ ನಮಗೆ ಮೆಂಟಲ್ ಪೀಸ್ ತುಂಬಾನೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಮಾನಸಿಕವಾಗಿಯೂ ಕೂಡ ಸದೃಢರಾಗಿರೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಫಿಸಿಕಲ್ ವೆಲ್ಬೀಂಗ್ ಹಾಗೇನೆ ಮೆಂಟಲ್ ವೆಲ್ಬೀಂಗ್. ಆದರೆ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದಾಗ ಈಗ ತುಂಬಾ ಜನರಲ್ಲಿ ಸ್ಟ್ರೆಸ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಅಜ್ಜ ಅಜ್ಜಿ ಅಥವಾ ನಮ್ಮ ತಂದೆ ತಾಯಿ ಹೇಳೋದನ್ನು ಕೇಳಿರ್ತೀವಿ. ಮುಂಚೆ ಸೌಲಭ್ಯಗಳು ಕಡಿಮೆ ಇತ್ತು, ಆದರೆ ನೆಮ್ಮದಿಗೆ ಅಥವಾ ಖುಷಿಗೇನು ಕೊರತೆ ಇರಲಿಲ್ಲ ಅಂತ. ಬಟ್ ಈಗ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ? ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಶೋರ್. ಇದು ಸ್ಟ್ರೆಸ್ ಅನ್ನೋದು ತುಂಬ ಮುಖ್ಯವಾದ ಒಂದು ವಿಷಯ ಆಗಿದೆ ಇವಾಗಿನ ಕಾಲದಲ್ಲಿ. ಸೊ ನಾವೇನು ನೋಡ್ತಾ ಇದ್ದೀವಿ ಇವಾಗ, ಮಾಡರ್ನ್ ಟೆಕ್ನಾಲಜೀಸ್ ಆಗಿರ್ಬೋದು, ಜಾಸ್ತಿ ಕಂಫರ್ಟ್ ಆಗಿರ್ಬೋದು, ಅದು ಎಷ್ಟು ಹೆಚ್ಚಾಗಿದೆಯೋ ಸ್ಟ್ರೆಸ್ಸು ಅಷ್ಟೇ ಆ ಇಂಟೆನ್ಸಿಟಿಲೇ ಜಾಸ್ತಿ ಆಗಿದೆ. ನಾವು ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿದಿರು ನೋಡ್ಬೋದಾಗಿತ್ತು, ಫಿಸಿಕಲ್ ಡಿಸ್ಕಂಫರ್ಟು ಅಥವಾ ಫಿಸಿಕಲ್ ಕಂಡೀಷನ್ಸ್ ಜಾಸ್ತಿ ಆಗಿದ್ರು ಅವ್ರ ಲೈಫ್ ಸ್ಟೈಲ್ ಭಾಳ ಒಂದು ಸರಳವಾಗಿ ಮತ್ತು ಸಿಂಪಲ್ ಆಗಿ ಒಂದು ರುಟೀನ್ ಥರ ಇರೋದು. ಸೊ ಇವತ್ತಿನ ಕಾಲದಲ್ಲಿ ಸೈಕಲಾಜಿಕಲ್ ಆಗಿ ನಮಗೆ ಭಾಳ ಸ್ಟ್ರೆಸ್ ಆಗ್ತಾ ಇದೆ. ಯಾಕಂದರೆ ತುಂಬ ಡೆಡ್ಲೈನ್ಸ್ ಇರೋದಾಗಲಿ, ಫೈನಾನ್ಷಿಯಲ್ ಸ್ಟ್ರೆಸ್ ಆಗಿರೋದಾಗಲಿ, ಕಾಂಪಿಟೇಷನ್ ಇರೋದಾಗಲಿ, ಅದೆಲ್ಲ ಜಾಸ್ತಿ ಆಗ್ತಾ ಟೈಮ್ಗೆ ನಮಗೂ ಅದು ಇದಕ್ಕೆ ಕ್ಯಾಚಪ್ ಮಾಡಬೇಕು ಅಂತ ಅನಿಸ್ತಾ ಹೋಗುತ್ತೆ. ಓಕೆ. ಈಗ ಸ್ಟ್ರೆಸ್ ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ಥರ ನೋಡ್ತಾರೆ ಸ್ಟ್ರೆಸ್ಸನ್ನು. ಈಗ ನಿಮಗೆ ಕಷ್ಟ ಆಗೋದು ನನಗೆ ಕಷ್ಟ ಆಗಲಿಕ್ಕಿಲ್ಲ, ಅಥವಾ ಸೊ ಅದು ಇಂಡಿವಿಜುವಲಿ ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ಸ್ವಲ್ಪ ನೋವನ್ನು ತಡ್ಕೋತಾರೆ, ಇನ್ನು ಕೆಲವರು ಸ್ವಲ್ಪ ನೋವನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇನ್ ದ ಸೇಮ್ ವೇ ನಾವು ಒತ್ತಡದಲ್ಲೂ ಮಾತಾಡೋದಾದ್ರೆ, ಹಾಗಾದ್ರೆ ನಿಜವಾದ ಸ್ಟ್ರೆಸ್ ಅಂತ ಹೇಳಿದ್ರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ನನಗೊಂಚೂರು ಕೆಲಸದಲ್ಲಿ ಕಷ್ಟ ಆಯಿತು ಅಂದಾಗಲೂ ಕೆಲವರು ಅದನ್ನು ಸ್ಟ್ರೆಸ್ ಅಂತ ಅನ್ಕೋತಾರೆ. ಇನ್ನು ಕೆಲವರು ತುಂಬ ಪೀಕ್ ಲೆವೆಲ್ ತನಕ ಸಹಿಸ್ಕೊಳ್ಳೋ ಅಷ್ಟು ಶಕ್ತಿ ಇರುತ್ತೆ, ಅದಾದ್ಮೇಲೆ ನನ್ನ ಕೈಲಿ ಆಗಲ್ಲ, ಸ್ಟ್ರೆಸ್ ಆಗ್ತಿದೆ ಹೇಳ್ತಾರೆ. ಸೊ ಈ ಸ್ಟ್ರೆಸ್ಸಿಗೆ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತ ಪರ್ಸೆಪ್ಷನ್ ಇರುತ್ತೆ. ಹಾಗಿದ್ರೆ ನಿಜವಾಗಿಯೂ ನಾವ್ ಯಾವಾಗ ನನಗೆ ಒತ್ತಡ ಆಗಿದೆ ಅಂತ ಅಂದ್ಕೋಬೇಕಾಗುತ್ತೆ? ಎಲ್ಲಾ ಸಿಚುವೇಶನ್ ಒತ್ತಡನೇನಾ ಹೇಗೆ ಅಂತ? ಸೊ ಇದಕ್ಕೆ ನಾವು ಫಸ್ಟು ಸ್ಟ್ರೆಸ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು. ನಮಗೆ ಯಾವುದು ಎದುರಿಸಲಾಗದಷ್ಟು ಏನಾದ್ರು ಕಷ್ಟ ಬಂದಾಗ, ನಮ್ಮ ದೈಹಿಕ ಮತ್ತು ನಮ್ಮ ಮಾನಸಿಕ ಕಷ್ಟಗಳನ್ನ ಮೀರಿಸಿದೆಯೋ, ವೆನ್ ಇಟ್ ಈಸ್ ಕಾಸಿಂಗ್ ಅ ಡಿಸ್ಕಂಫರ್ಟ್ ಟು ಅವರ್ ಬಾಡಿ ಆ್ಯಂಡ್ ಮೈಂಡ್, ಆವಾಗ ನಾವು ಅದನ್ನು ಸ್ಟ್ರೆಸ್ ಅಂತೀವಿ. ಬಿಕಾಸ್ ನಾರ್ಮಲ್ ಆಗಿ ಒಂದಿನ ತುಂಬ ಕೆಲಸ ಆಗಿರ್ಬೋದು ಅಥವಾ ಡೆಡ್ಲೈನ್ಸ್ ಬರ್ಬೋದು, ಅದೆಲ್ಲ ನಾರ್ಮಲೇ. ಆ್ಯಂಡ್ ಸಮ್ಟೈಮ್ಸ್ ನಾರ್ಮಲ್ ಸ್ಟ್ರೆಸ್ಸು ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ ಅದರಿಂದನೇ ನಾವು ಗೋಲ್ ಅಚೀವ್ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಬಟ್ ಯಾವಾಗ ಇದು ದಿನನಿತ್ಯ ಕಂಟಿನ್ಯೂಸ್ ಆಗಿ ನಮಗೆ ಎಫೆಕ್ಟ್ ಆಗ್ತಾ ಇದೆಯೋ, ನಮ್ಮ ನಿದ್ದೆಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಅವಾಗ ಅದು ನಮಗೆ ಒಂದು ಸ್ಟ್ರೆಸ್ ಅಂತ ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಅವಾಗ ನಾವು ಅದನ್ನ ಅಡ್ರೆಸ್ ಮಾಡ್ತಾ ಹೋಗ್ಬೇಕು. ಓಕೆ ಓಕೆ. ಹಾಗಾದ್ರೆ ಒಬ್ಬ ಪರ್ಸನ್ಗೆ ಸ್ಟ್ರೆಸ್ ಇದ್ದಾಗ ಯಾವೆಲ್ಲ ಸಿಂಪ್ಟಮ್ಸ್ ಅನ್ನು ಅವ್ನು ಗಮನಿಸಬಹುದು? ಈಗ ನನಗೆ ಸ್ಟ್ರೆಸ್ ಆಗ್ತಾ ಇದೆ ಅಂದಾಗ ನನ್ನಲ್ಲಿ ಯಾವೆಲ್ಲ ಲಕ್ಷಣಗಳು, ನನ್ನಲ್ಲಿ ಯಾವೆಲ್ಲ ಚೇಂಜಸ್ಗಳು ಕಾಣಿಸ್ಕೊಳ್ಳುತ್ತೆ ಮೇಜರ್ ಆಗಿ ನೋಡೋದಾದ್ರೆ?
ಸೊ ಎಲ್ಲರಿಗೂ ಒಂದೇ ರೀತಿ ಒಂದೇ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಮೇನ್ ಆಗಿ ನಮ್ಮ ಸ್ಲೀಪು ಮತ್ತು ನಮ್ಮ ಆ್ಯಪಿಟೈಟು, ಅಂದರೆ ನಿದ್ದೆ ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ನಿದ್ದೆ ಬರೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಇಲ್ಲಾಂದರೆ ನಿದ್ದೆ ಮಾಡಿಬಿಟ್ಟು ಮಧ್ಯ ಎಚ್ಚರ ಆಗ್ತಾ ಇರ್ತಾರೆ, ಇಲ್ಲ ಮಾಡೋದಕ್ಕೆ ಊಟ ಸೇರ್ತಾ ಇರಲ್ಲ, ಅಥವಾ ಅವ್ರ ಕೆಲಸ ಮಾಡೋದಕ್ಕೆ ಆಸಕ್ತಿನೇ ಇರ್ತಾ ಇರಲ್ಲ. ಸೊ ಇದು ಮತ್ತು ಕೆಲಸ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನು, ಅಟೆನ್ಷನು ಅದೇನು ಕೊಡೋದಕ್ಕೆ ಆಗ್ತಾ ಇರಲ್ಲ. ಪ್ಲಸ್ ತುಂಬ ಟಯರ್ಡ್ ಅನಿಸ್ತಾ ಇರುತ್ತೆ, ಏನು ಕೆಲಸ ಮಾಡದಿದ್ರು ತುಂಬ ಟಯರ್ಡ್ ಅನ್ಸೋದು. ಆಮೇಲೆ ಸಣ್ಣ ಪುಟ್ಟ ವಿಷಯಕ್ಕೂ ತುಂಬ ಕೋಪ ಮಾಡ್ಕೊಳ್ಳೋದು ಅಥವಾ ತುಂಬ ಇರಿಟೇಟ್ ಮಾಡ್ಕೊಳ್ಳೋದು. ಇದೆಲ್ಲ ಜನರಲ್ ಆಗಿ ಯಾವಾಗಲೂ ಆಗ್ತಾ ಇರ್ಬೇಕಾದ್ರೆ ಅದು ನಮಗೆ ಸ್ಟ್ರೆಸ್ ಸಿಂಪ್ಟಮ್ಸ್ ಅಂತ ನಾವು ರೆಕಗ್ನೈಸ್ ಮಾಡ್ಕೋಬೇಕು. ಓಕೆ ಓಕೆ ಡಾಕ್ಟರ್, ಒತ್ತಡ ನಮ್ಮ ಮೆದುಳಿನ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ? ಓಕೆ, ಸೊ ನಾವೇನು ಅರ್ಥ ಮಾಡ್ಕೋಬೇಕು ಸಿಂಪಲ್ ಟರ್ಮ್ಸಲ್ಲಿ, ಸ್ಟ್ರೆಸ್ ಅಂದಾಗ ನಮ್ಮ ಬ್ರೈನು 2 ಹಾರ್ಮೋನ್ಸ್ ಅಂತ ಒಂದು ರಿಲೀಸ್ ಮಾಡುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್, ಕಾರ್ಟಿಸಾಲ್ ಮತ್ತು ಅಡ್ರಿನಲಿನ್ ಅಂತ. ಅದು ನಮ್ಮ ಜನರಲ್ ಆಗೂ ರಿಲೀಸ್ ಆಗುತ್ತೆ. ನಾರ್ಮಲ್ ಸ್ಟ್ರೆಸ್ಫುಲ್, ಇವಾಗ ಎಕ್ಸಾಂಪಲ್ ತಗೊಂಡಾಗ ಒಂದು ಹುಲಿ ನಮ್ಮ ಮುಂದೆ ಬಂದಾಗ ನಮ್ಮ ಬಾಡಿ ಅದು ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಅದು ನ್ಯಾಚುರಲ್, ಅದು ಬೇಕಾಗುತ್ತೆ, ಯಾಕಂದರೆ ಅವಾಗ ನಮ್ಮ ಆ್ಯಕ್ಟಿವಿಟಿನೂ ಜಾಸ್ತಿ ಆಗುತ್ತೆ, ನಮಗೆ ಏನು ಮಾಡಬೇಕು ಅಂತ ಅವಾಗ ತೋಚುತ್ತೆ. ಸೊ ಅಫ್ಕೋರ್ಸ್ ನಾವು ಓಡ್ತೀವಿ ಅಲ್ಲ, ಸೊ ಆ ಥರ ದಟ್ ಈಸ್ ಅ ನಾರ್ಮಲ್ ರೆಸ್ಪಾನ್ಸ್. ಬಟ್ ಯಾವಾಗ ಅದು ನಾವು ಭಾಳ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ ಅಥವಾ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಇದು ಕಾನ್ಸ್ಟೆಂಟಾಗಿ ರಿಲೀಸ್ ಆಗ್ತಾನೆ ಹೋಗುತ್ತೆ. ಸೊ ನಮ್ಮ ಬ್ರೈನ್ ತುಂಬ ಯುನೋ ಆಕ್ಟಿವೇಟೆಡ್ ಆಗಿರುತ್ತೆ. ಸೊ ಅವಾಗ ಅದು ಡೆಟ್ರಿಮೆಂಟಲ್ ಎಫೆಕ್ಟ್ಸ್ ಬರ್ತಾ ಹೋಗುತ್ತೆ. ಬೇರೆ ಫಿಸಿಕಲ್ ಕಂಡೀಷನ್ಸ್ಗೆ BP ಜಾಸ್ತಿ ಆಗ್ಬೋದು, ಹಾರ್ಟ್ ಕಂಡೀಷನ್ಸ್ ಜಾಸ್ತಿ ಆಗ್ಬೋದು. ಸೊ ಯಾವಾಗಲೂ ಸ್ಟ್ರೆಸ್ ತಗೊಂಡಾಗ ದೇರ್ ಇಸ್ ಅದರ್ ಸೈಡ್ ಎಫೆಕ್ಟ್ಸ್ ಆಲ್ಸೋ. ಓಕೆ, ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ನಮಗೆ ಏನು ಬೇಕಿದ್ರು ಮೊಬೈಲ್ ಫೋನು, ಲ್ಯಾಪ್ಟಾಪು, ಇನ್ಫಾರ್ಮೇಷನ್ ಬೇಕು ಅಥವಾ ಏನೋ ಒಂದು ಥಿಂಗ್ಸ್ ಬೇಕಿದ್ರು ಎಲ್ಲಾನು ಇದೆ. ಸೊ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಆದರೆ ಈ ಟೆಕ್ನಾಲಜಿನ ಎಲ್ಲೋ ಒಂದು ಕಡೆ ನಮಗೆ ಸ್ಟ್ರೆಸ್ಸನ್ನು ಹೆಚ್ಚು ಮಾಡ್ತಿದೆ ಅಂತ ನಿಮ್ಗೆ ಅನಿಸುತ್ತಾ ಡಾಕ್ಟರ್? ಹೇಗೆ? ಡೆಫಿನೆಟ್ಲಿ, ಎಷ್ಟೇ ನಮಗೆ ಅನುಕೂಲ ಮಾಡಿದ್ರು ಟೆಕ್ನಾಲಜಿ ನಮ್ಮ ಕೈಯಲ್ಲಿ ಯಾವಾಗಲೂ ನಮಗೆ ಇನ್ಫಾರ್ಮೇಷನ್ ಓವರ್ಲೋಡ್ ಥರ ಆಗ್ತಾ ಇದೆ. ಯಾಕಂದರೆ ನಾವು ಕಾನ್ಸ್ಟೆಂಟ್ ಆಗಿ ನಾವು ಸ್ವಿಚ್ ಆಫ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೋಟಿಫಿಕೇಶನ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಇವಾಗಿನ ಜನರೇಷನ್ಗೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಆ್ಯಪ್ಸಲ್ಲಿ ಯುನೋ ಕಾನ್ಸ್ಟೆಂಟಾಗಿ ನೋಟಿಫಿಕೇಶನ್ಸ್ ಬರ್ತಾ ಇರ್ಬೇಕಾರೆ ಅದು ಒಂಥರ ಅವ್ರಿಗೆ ಕ್ಯಾಚಪ್ ಮಾಡ್ತಾ ಇರೋ ರೀತಿಲಿರುತ್ತೆ. ನಮ್ಗೆ ಎಷ್ಟೇ ಇದ್ರೂ ಬೇರೆಯವ್ರನ್ನ ನೋಡಿಕೊಂಡು ನಾವು ಆ ಥರ ಇರಬೇಕು. ಅವ್ರಿಗೆ ಆ ಥರ, ಅವ್ರು ವೆಕೇಷನ್ಗೆ ಹೋಗಿದ್ದಾರೆ ನಾವು ಹೋಗಬೇಕು, ಅವ್ರು ಆ ಥರ ಏನೋ ತಗೊಂಡಿದ್ದಾರೆ ನಾವು ಅದನ್ನೇ ತಗೋಬೇಕು. ನಾವು ಎಷ್ಟೇ ನಮ್ಮ ಹತ್ರ ಇದ್ರೂ ಕಂಪ್ಯಾರಿಸನ್ ಜಾಸ್ತಿ ಯಾವಾಗ ಆಗುತ್ತೋ ಅವಾಗ ಒಂದು ಮನಸ್ಸಲ್ಲಿ ಒಂಥರ ಶೂನ್ಯತೆ ಬೆಳೀತಾ ಹೋಗುತ್ತೆ. ಸೊ ಆ ಗ್ಯಾಪು ಅದೆಲ್ಲ ಜಾಸ್ತಿ ಆದಾಗ ಇಟ್ adds a lot of psychological burden to our brains. ಎಷ್ಟಿದ್ರೂ ಸಾಕಾಗಲ್ಲ ಅನ್ನೋ ತರ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಅವ್ರಿಗೆ ಫಾರ್ ಎಕ್ಸಾಂಪಲ್ ಈಗ ಮಹಿಳೆಯರಿಗೆ ಹೇಳ್ಬೇಕು ಅಂದ್ರೆ ಅವ್ರು ಆ ತರ ಡ್ರೆಸ್ ಹಾಕಿದ್ದಾರೆ, ಆ ತರ ಒಡವೆ ಇದೆ, ಅಷ್ಟು ಚೆನ್ನಾಗಿದ್ದಾರೆ, ನಮ್ಮಲ್ಲಿ ಅದಿಲ್ಲ ಇದಿಲ್ಲ ಅನ್ನುವಂಥದ್ದು ಒಂದು ಕೊರತೆ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಇದು ಎಲ್ಲ ಒಂದು ಕಡೆ ನಮ್ಗೆ ಪ್ರಾಬ್ಲಮ್ ಅನ್ನ ಉಂಟು ಮಾಡಬಹುದು. ಡೆಫಿನೆಟ್ಲಿ ನಾವ್ ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಇವಾಗ ನಾವೇ ಯಾವಾಗ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತೀವಿ, ನಾವು ನಮ್ಮ ಖುಷಿ ಇನ್ಸ್ಟೆನ್ಸಸ್ನೇ ಪೋಸ್ಟ್ ಮಾಡೋದು. ಸೊ ನಾವು ಯಾವಾಗ ಕಂಪೇರ್ ಮಾಡ್ತೀವಿ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅವ್ರದ್ದೇ ಒಂದು ರಿಯಾಲಿಟಿ ಅದು. ಸೊ ಇಟ್ ಈಸ್ ನಾಟ್ ದೇರ್ ಹೋಲ್ ಪಿಕ್ಚರ್, ಇಟ್ ಈಸ್ ಓನ್ಲಿ ಜಸ್ಟ್ ಅ ಪರ್ಟಿಕ್ಯುಲರ್ ಸೀನ್ ಅಷ್ಟೇ. ಸೊ ಅದನ್ನು ನಾವು ಕಂಪೇರ್ ಮಾಡಿಕೊಂಡು ಅವ್ರು ಆ ಥರ ಮಾಡ್ತಾ ಇದ್ದಾರೆ ನಾವು ಮಾಡಬೇಕು ಅಂತ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಡೆಫಿನೆಟ್ಲಿ ಇಟ್ ವಿಲ್ ಇನ್ಕ್ರೀಸ್ ದ ಸ್ಟ್ರೆಸ್ ಲೆವೆಲ್ಸ್ ಆಫ್ ಎನಿ ಒನ್. ಓಕೆ ಓಕೆ ಸೊ ನಾವು ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳಿದ್ರೆ ತೃಪ್ತಿ ಅಥವಾ ನಮಗೆ ಒಂದು ಗ್ರಾಟಿಟ್ಯೂಡ್ ಅನ್ನುವಂಥದ್ದು ಇರಲೇಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರಬೇಕು ಲೈಫಲ್ಲಿ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಒಂದು ತೃಪ್ತಿ ಮನುಷ್ಯನಿಗೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಸೊ ಈ ತೃಪ್ತಿ ಕಡಿಮೆ ಆಗೋದೇ ಎಲ್ಲೋ ಒಂದು ಕಡೆ ಸ್ಟ್ರೆಸ್ಸನ್ನು ಇನ್ಕ್ರೀಸ್ ಮಾಡುತ್ತೆ, ಅಂದರೆ ಯಾವುದ್ರಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ಲ, ಇದೇನಾದರೂ ಕಾರಣ ಆಗಬಹುದಾ ಅಂತ? ಡೆಫಿನೆಟ್ಲಿ ತೃಪ್ತಿ ಒಳಗಡೆ ಅಂದರೆ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಮುಖ್ಯವಾದ ಒಂದು ಅಂಶ. ಯಾಕಂದರೆ ನಾವು ಬೇರೆ ಯಾವಾಗಲೂ ಎಕ್ಸ್ಟರ್ನಲ್ ಪ್ಲೆಜರ್ಸ್ನ ಅಥವಾ ಎಕ್ಸ್ಟರ್ನಲ್ ಅಚೀವ್ಮೆಂಟ್ಸ್ನ ನಾವು ಯಾವಾಗಲೂ ಚೇಸ್ ಮಾಡ್ತಾ ಹೋಗ್ತೀವಿ. ಆ ಥರ ತಗೋಬೇಕು, ಆ ಥರ ದುಡಿಬೇಕು, ಕಾರ್ ತಗೋಬೇಕು ಅಂತೆಲ್ಲ. ಬಟ್ ಯಾವಾಗ ನಮ್ಮ ಮನಸ್ಸಲ್ಲಿ ಅದು ಒಳಗಡೆ ಒಂದು ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೋ ಅವಾಗಲೇ ನಮಗೆ ಒಂದು ಮೆಂಟಲ್ ವೆಲ್ಬೀಯಿಂಗ್ ಅಥವಾ ಮಾನಸಿಕ ಸ್ಥಿರತೆ ಅಂತ ನಾವು ಏನು ಹೇಳ್ಬೋದು, ಅವಾಗ ಅಚೀವ್ ಆಗುತ್ತೆ. ಇಲ್ಲಾಂದ್ರೆ ನಾವು ಯಾವಾಗಲೂ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಇವಾಗ ಜನರೇಷನ್ ಅವ್ರು ಹೇಳ್ತಾರಲ್ಲ, ಫೋಮೋ ಅಂತ. ಸೊ ಅದನ್ನ ಅವ್ರು ತಗೊಂಡಿದ್ದಾರೆ ನಾವು ತಗೋಬೇಕು ಅಂತ ಅದು ಯಾವಾಗಲೂ ಒಂದು ಚೇಸ್ ಥರ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಡೆಫಿನೆಟ್ಲಿ ಮುಖ್ಯ ನಮ್ಮ ಎಮೋಷನಲ್ ಸ್ಟೆಬಿಲಿಟಿಗೆ. ಓಕೆ, ಯಾಕಂತ ಹೇಳಿದ್ರೆ ಮಲ್ಗೋ ಟೈಮಲ್ಲಿ ಹೇಳ್ತಾರೆ ಕೆಲವರು, ಈ ದಿನ ಚೆನ್ನಾಗಾಯ್ತು
ಆಯ್ತು ಅಂತ ಹೇಳ್ಬಿಟ್ಟು ಲೈಕ್ ನೀನ್ ಏನ್ ಒಳ್ಳೇದ್ ಮಾಡ್ದೆ ಅಥವಾ ಈ ದಿನ ಹೆಂಗಿತ್ತು ಅಂತ ನೀನೇ ಒಂದ್ಸತಿ ಇಂಟ್ರಸ್ಪೆಕ್ಷನ್ ಮಾಡ್ಕೊಂಡು ಮಲಗಿದಾಗ ನಿಮ್ಗೊಂದು ತೃಪ್ತಿ ಸಿಗುತ್ತೆ, ಖುಷಿ ಸಿಗುತ್ತೆ ಅಂತ. ಬಟ್ ಈಗಿನ ಜನರೇಷನ್ ಅಲ್ಲಿ ಅಂತ ಹೇಳಿದ್ರೆ ಎಷ್ಟು ಸಿಕ್ಕಿದ್ರು ಕೂಡ ಅದು ಕಡಿಮೆನೆ ಅಂತ ಅನ್ಸ್ಬಿಡುತ್ತೆ ಕೆಲವ್ರಿಗೆ. ಸೊ ಫಾರ್ ಎಕ್ಸಾಂಪಲ್ ಈಗ ಜಾಬ್ ಅಲ್ಲೇ ಹೇಳೋಣ, ಒಂದು ಪೊಸಿಷನ್ ಅಲ್ಲಿ ಇದ್ದಾಗ ನಾನು ಇನ್ನು ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ಅಂತ, ಅಫ್ಕೋರ್ಸ್ ಅದು ಅವ್ರದ್ದು ಲೈಫ್ ಗೋಲ್ ಆಗಿರುತ್ತೆ. ಬಟ್ ಅದರಿಂದಾಗಿ ಅವ್ರು ನೆಮ್ಮದಿನ ಕಳ್ಕೊತಾ ಇದಾರೆ, ಸ್ಟ್ರೆಸ್ ಹೆಚ್ಚಾಗ್ತಾ ಇರೋದು ಎಲ್ಲ ಒಂದು ಕಡೆ ಅದು ಹೆಲ್ತ್ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತೆ ಅಲ್ವಾ ಅಂತ. ಡೆಫಿನೆಟ್ಲಿ ತುಂಬಾನೇ ಪರಿಣಾಮ ಬೀಳ್ತಾ ಇದೆ. ನಾವು ದಿನನಿತ್ಯ ನೋಡ್ತಾ ಇದೀವಿ ಅದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ. ಸ್ಟ್ರೆಸ್ ಅಂತ ಒಂದು ಸಣ್ಣ ವರ್ಡ್ ಇರ್ಬೋದು, ಬಟ್ ಅದು ಫುಲ್ ಲೈಫ್, ಫಿಸಿಕಲ್ ಸ್ಟೇಟು, ಮೆಂಟಲ್ ಸ್ಟೇಟು ಎಲ್ಲಾನು ಎಫೆಕ್ಟ್ ಮಾಡ್ತಾ ಇದೆ. ಬಿಕಾಸ್ ನಮ್ಮ ಒಳಗಡೆ ನಾವು ಏನು ಅನ್ಕೋತೀವಿ, ಯುನೋ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ನೆಮ್ಮದಿ ಏನಿರಬೇಕು, ನಾವು ಇವತ್ತು ಫಾಸ್ಟ್ ಪೇಸ್ ಲೈಫಲ್ಲಿ ಒಂದು ಸಿಕ್ಕಾದ್ಮೇಲೆ ಇನ್ನೊಂದು ಒಂಥರ ನಾವು ಬ್ರೇಕ್ ಕೊಡೋಕ್ಕೆ ಆಗ್ತಾ ಇರಲ್ಲ. ಸೊ ಆ ಬೌಂಡ್ರೀಸ್ ಎಸ್ಟಾಬ್ಲಿಷ್ ಮಾಡೋದಾಗ್ಲಿ, ಒಂದು ವರ್ಕ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ನ ಡಿಫ್ರೆನ್ಶಿಯೇಟ್ ಮಾಡೋದಾಗ್ಲಿ, ಅದು ಭಾಳ ಮುಖ್ಯ ಆಗುತ್ತೆ. ಆ್ಯಂಡ್ ಒನ್ಸ್ ಅದೆಲ್ಲ ಎಫೆಕ್ಟ್ ಆಗ್ತಾ ಇರಬೇಕು ಅಂತಂದರೆ ಫಿಸಿಕಲ್ ಹೆಲ್ತ್ಗೂ ಕಂಡೀಷನ್ಸ್ ಆಗುತ್ತೆ. ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಹಾರ್ಟ್ ಕಂಡೀಷನ್ಸ್ ಜಾಸ್ತಿ ಆಗೋದು, ಹೆಡೇಕ್ ಬರೋದು, ಮತ್ತು ತುಂಬ ನೋವುಗಳು ಬರೋದು, ಅದೆಲ್ಲನೂ ಕಂಡೀಷನ್ಸ್ ಒಂದಾಗಿ ಒಂದು ಕಾಣಿಸ್ಕೊಳ್ತಾ ಬರುತ್ತೆ. ಓಕೆ, ಸೊ ಸ್ಟ್ರೆಸ್ ಹೆಚ್ಚಾಗೋದ್ರಿಂದಾಗಿ ನಮಗೆ ಬಯಾಲಜಿಕಲ್ ಚೇಂಜಸ್ ಕೂಡ ಆಗುತ್ತೆ ಬಾಡಿಯಲ್ಲಿ. ಡೆಫಿನೆಟ್ಲಿ ಆಗುತ್ತೆ. ಓಕೆ, ಈಗ ಸ್ಟ್ರೆಸ್ ಒಂದ್ ಕಡೆ ಹೆಚ್ಚಾಗ್ತಾ ಇದೆ, ಅದರಿಂದ ನಿದ್ದೆ ಕೂಡ ಬರ್ತಾ ಇಲ್ಲ. ಹೇಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ನಿದ್ದೆ ಕಡಿಮೆ ಆಗ್ತಾ ಇದೆ, ಸೊ ಆ ಮನುಷ್ಯನ ಆರೋಗ್ಯ ಯಾವ ಹಂತಕ್ಕೆ ತಲುಪಿರುತ್ತೆ ಅಂತ ಡಾಕ್ಟರ್? ಅದು ಕ್ವಾಂಟಿಫೈ ಮಾಡೋದಕ್ಕೆ ಕಷ್ಟ, ಬಟ್ ಡೆಫಿನೆಟ್ಲಿ ನಿದ್ದೆ ಒಂದು ಆಸ್ಪೆಕ್ಟಲ್ಲಿ ನಿದ್ದೆ ಕಡಿಮೆ ಆಗ್ತಾ ಆಗ್ತಾ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ವಿ ಶುಡ್ ಟೇಕ್ ಮೆಷರ್ಸ್, ಏನೇನು ನಾವು ಕರೆಕ್ಟ್ ಮಾಡ್ಕೋಬೇಕು ಅಂತ ಫಸ್ಟೇ ನಾವು ಐಡೆಂಟಿಫೈ ಮಾಡಿದ್ರೆ ಆ ಹಂತಕ್ಕೆ ಹೋಗಲ್ಲ. ಸೊ ಫಸ್ಟು ನಿದ್ದೆ ಅಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲ್ಲ, ಮತ್ತು ಕೆಲಸದ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಕೆಲಸದಲ್ಲಿ ತೊಂದರೆ ಆಗ್ತಾ ಇದೆ. ಸೊ ಫ್ಯಾಮಿಲಿನೂ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವುದ್ರಲ್ಲೂ ನೆಮ್ಮದಿ ಇಲ್ಲದೆ ಇದ್ದಾಗ ಡೆಫಿನೆಟ್ಲಿ ಅದು ಒಂದು ಡಿಪ್ರೆಷನ್ ಆಗಲಿ, ಆಂಗ್ಸೈಟಿ ಆಗಲಿ, ಅಥವಾ ಸೂಸೈಡಲ್ ಟೆಂಡೆನ್ಸೀಸ್ ತನಕನೂ ಹೋಗ್ತಾ ಇದ್ದಾರೆ ಜನ ಸ್ಟ್ರೆಸ್ಸಿಂದ. ಸೊ ಅದನ್ನೆಲ್ಲ ನಾವು ಅಡ್ರೆಸ್ ಮಾಡಿದಾಗ್ಲೇ ಇಟ್ ವಿಲ್ ಹೆಲ್ಪ್ ಅಸ್ ಟು ಟೇಕ್ ಕೇರ್ ಆಫ್ ಇಟ್. ಓಕೆ ಓಕೆ, ಕೆಲವ್ರು ಹೇಳ್ತಾರೆ ಸ್ಟ್ರೆಸ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಬಾಡಿ ವೇಟ್ ಕಡಿಮೆ ಆಗುತ್ತೆ ಅಂತ. ಸೊ ಸಡನ್ ಆಗಿ ಫಿಟ್ ಆಗಿರೋರು ಸಣ್ಣ ಆದಾಗ ಕೇಳ್ತಾರೆ ಯಾಕೆ ಸ್ಟ್ರೆಸ್ ಜಾಸ್ತಿ ಆಗಿದೆಯಾ ಅಂತ. ನಿಜವಾಗಿಯೂ ಹೌದಾ ಡಾಕ್ಟರ್? ಈಗ ಒತ್ತಡ ಹೆಚ್ಚಾಯಿತು ಅಂತ ಹೇಳಿದ್ರೆ ದೇಹದ ತೂಕ ಕಡಿಮೆ ಆಗುತ್ತಾ, ಹೇಗೆ ಅಂತ? ಒಂದೊಂದು ಕಂಡೀಷನ್ಸ್ ಅಲ್ಲಿ ಆಗೋ ಸಾಧ್ಯತೆ ಇರುತ್ತೆ, ಎಲ್ಲಾರ್ಗೂ ಆಗಲ್ಲ. ಒಬ್ಬೊಬ್ರು ತೂಕ ಜಾಸ್ತಿನೂ ಆಗ್ತಾರೆ, ಒಬ್ಬೊಬ್ರು ತೂಕ ಕಡಿಮೆನೂ ಆಗ್ತಾರೆ. ಎರಡು ಎಕ್ಸ್ಟ್ರೀಮ್ ಕಂಡೀಷನ್ ಆಗುತ್ತೆ. ಸೊ ಸ್ಟ್ರೆಸ್ ಬೇಸಿಕ್ಲಿ ಏನಾಗುತ್ತೆ, ನಮ್ಮ ಇಂಟರ್ನಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಏನಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಯಾಕಪ್ಪ ಈ ಜೀವನ ಅಂತಾನೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ, ತಿನ್ನಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಆಟೋಮ್ಯಾಟಿಕ್ ಆಗಿ ತೂಕ ಕಡಿಮೆ ಆಗೋದು, ಲೈಫ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋದು, ಅದೆಲ್ಲ ಸ್ಟಾರ್ಟ್ ಆಗಿ ಜನಕ್ಕೆ ಆ ಥರ ಅನಿಸುತ್ತೆ. ಸೊ ಇಟ್ ಕ್ಯಾನ್ ಬಿ ಆ ಕಡೆನೂ ತೂಕ ಜಾಸ್ತಿನೂ ಆಗ್ಬೋದು, ಯಾಕಂದರೆ ಸ್ಟ್ರೆಸ್ಸಿಂದ ತುಂಬ ಹಾರ್ಮೋನಲ್ ಇಶ್ಯೂಸ್ ಆಗಿ ಅದು ಬಿಲ್ಡಪ್ ಆಗ್ಬೋದು. ಇಲ್ಲಾಂದರೆ ಈ ಎಕ್ಸ್ಟ್ರೀಮ್ಗೂ ಹೋಗ್ಬೋದು, ಕಂಪ್ಲೀಟ್ ವೇಟ್ ಲಾಸ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು, ಕೋಪ ಮಾಡ್ಕೊಳ್ಳೋ ಅಂಥದ್ದು, ಅದು ಕೂಡ ಸ್ಟ್ರೆಸ್ಸಿನ ಒಂದು ಸಿಂಪ್ಟಮೇ ಆಗಿರುತ್ತಾ, ಹೇಗೆ ಅಂತ? ಆಗುತ್ತೆ. ಸೊ ಅದೊಂದೇ ಕಾರಣ ಸ್ಟ್ರೆಸ್ಸಿಂದ ಅಂತ ಹೇಳೋದಕ್ಕಾಗಲ್ಲ. ಬಟ್ ಅಲಾಂಗ್ ವಿತ್ ಈ ಥರ ಸಣ್ಣ ಸಣ್ಣ ಪುಟ್ಟ ವಿಷಯಗಳಿಗೂ ತೀರಾ ರಿಯಾಕ್ಟ್ ಮಾಡೋದು. ಮುಂಚೆ ನಾರ್ಮಲ್ ಆಗಿರ್ತಾ ಇದ್ರು, ಬಟ್ ಇವಾಗಿನ ಕಾಲದಲ್ಲಿ ತುಂಬ ಸ್ಟ್ರೆಸ್ ಆದಾಗ ತುಂಬ ಜಾಸ್ತಿ ರಿಯಾಕ್ಟ್ ಮಾಡೋದು, ತುಂಬ ಯುನೋ ಮನೆಗಳಲ್ಲಿರೋ ವಸ್ತುಗಳನ್ನ ಬಿಸಾಕೋದು, ಆ ಥರ ಎಲ್ಲ ಆದಾಗ ಡೆಫಿನೆಟ್ಲಿ ಅದು ಒಂದು ಇಂಡಿಕೇಶನ್ ದಟ್ ಮೆಂಟಲ್ ಸ್ಟೇಟು ಸರಿಗಿಲ್ಲ, ಏನೋ ಒಂದು ಆಗಿದೆ, ಸ್ಟ್ರೆಸ್ ಆಗಿರ್ಬೋದು. ಸೊ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಅದೊಂದು ಇಂಡಿಕೇಶನ್. ಓಕೆ, ಸೊ ಹಣ, ಕೆಲಸ, ಸಂಬಂಧ ಈ ಮೂರರಲ್ಲಿ ಹೆಚ್ಚು ಯಾವುದು ಸ್ಟ್ರೆಸ್ ಕೊಡುತ್ತೆ? ಸೊ ಯಾವಾಗಲೂ ಒಂದೇ ಕಂಡೀಷನ್ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಯಾವಾಗ್ಲೂ ಹಣದ ವಿಷಯವಾಗಲಿ, ಅಥವಾ ಫಿಸಿಕಲ್ ಕಂಡೀಷನ್ಸ್ ಆಗಲಿ, ಕೆಲಸದ ಕಂಡೀಷನ್ಸ್ ಆಗಲಿ, ಫ್ಯಾಮಿಲಿ ಕಂಡೀಷನ್ಸ್ ಆಗಲಿ, ಯಾವಾಗಲೂ ಅದು ಒಂದು ಕಾಂಬಿನೇಷನಿಂದ ಸ್ಟ್ರೆಸ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಇವಾಗಿನ ನಾವು ನೋಡ್ತಾ ಇರೋ ಈ ರೀಸೆಂಟ್ ಟೈಮ್ಸಿಂದ ಈ ಎ ಐ ಬಂದಿರೋದ್ರಿಂದ
ಕೆಲ್ಸದ ಮೇಲೆ ತುಂಬ ಜನ ಎಫೆಕ್ಟ್ ಆಗ್ತಾ ಇದ್ದಾರೆ. ಯಾಕಂದರೆ ಜಾಬ್ ಸೆಕ್ಯೂರಿಟಿ ಇರ್ತಾ ಇರಲ್ಲ, ಇವಾಗಿರೋ ಜಾಬು ನಾಳೆ ಇರಲ್ಲ ಬಿಕಾಸ್ ಆಫ್ AI. ಆಮೇಲೆ ಕಾಂಪಿಟೇಷನ್ ತುಂಬ ಇದೆ. ಅವ್ರ ಪ್ರಮೋಷನ್ ಸಿಗ್ತಾ ಇದೆ, ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ. ಎಸ್ಪೆಷಲಿ ಈ ಟೈಮಲ್ಲಿ ಅಪ್ರೇಸಲ್ ಸೀಸನ್ ಎಲ್ಲ ಇರುತ್ತೆ. ಸೊ ಲಾಟ್ ಆಫ್ ಪೇಷನ್ಸ್ ಅದರಿಂದಾನೇ ವರ್ಕ್ ಸ್ಟ್ರೆಸ್ ಇಂದಾನೆ ಮೇನ್ ಆಗಿ ಬರ್ತಾ ಇದ್ದಾರೆ. ಸೊ ವೆನ್ ವರ್ಕ್ ಸ್ಟ್ರೆಸ್ ಅಫೆಕ್ಟ್ ಆದಾಗ ರಿಲೇಶನ್ಶಿಪ್ ಸ್ಟ್ರೆಸ್ಸು ಅಫೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಕೆಲಸದಲ್ಲಿ ಇಷ್ಟೊಂದು ತೊಂದರೆ ಆಗ್ತಾ ಇರ್ಬೇಕಾದ್ರೆ ಮನೇಲಿ ಅಯ್ಯೋ ನನ್ನ ಮಾತಾಡ್ಸ್ಬೇಡ ಬಿಡು ಪರವಾಗಿಲ್ಲ ನಾನು ಒಬ್ಳೆ ಕೂತ್ಕೋತೀನಿ ಅಂತ ಆ ಥರ ಬಂದಾಗ ಫ್ಯಾಮಿಲಿ ಲೈಫು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಅ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಓಕೆ. ಬಟ್ ಈ ಟೈಮಲ್ಲಿ ಸ್ವಲ್ಪ AI ಇಂದ ಇನ್ನೂ ವರ್ಕ್ ಇಶ್ಯೂಸ್ ಜಾಸ್ತಿ ಆಗಿದೆ. ಓಕೆ ಓಕೆ. ಸೊ ಈ ಒಂಟಿತನ ಹಾಗೇನೆ ಒತ್ತಡ, ಸೊ ಸ್ಟ್ರೆಸ್, ಅದರ ಜೊತೆಗೆ ಲೋನ್ಲಿನೆಸ್, ಹೇಗೆ ಕನೆಕ್ಷನ್ಸ್ ಏನಾದರೂ ಇದೆಯಾ? ಅಂದರೆ ಜಾಸ್ತಿ ಸ್ಟ್ರೆಸ್ ಆದಾಗ ಅಯ್ಯೋ ನಂಗೆ ಯಾರೂ ಬೇಡ, ನಾನು ಒಬ್ಬಳೇ ಇರ್ತೀನಿ ಅಥವಾ ಒಬ್ಬನೇ ಇರ್ತೀನಿ, ಅಥವಾ ನನಗೆ ಯಾರೂ ಇಲ್ಲಪ್ಪ, ನನ್ನ ಕಂಡೀಷನ್ನ ಯಾರೂ ಅರ್ಥ ಮಾಡ್ಕೋತಿಲ್ಲ, ನಾನು ಒಬ್ಬಂಟಿ ಆಗಿದ್ದೀನಿ ಅನ್ನೋ ಥರ ಫೀಲ್ ಬರೋ ಅಂಥದ್ದು ಕಾಮನ್ ಆಗಿರುತ್ತಾ ಅಂತ? ಹಾಂ, ಡೆಫಿನೆಟ್ಲಿ ಕಾಮನ್ ಆಗಿರುತ್ತೆ. ಸೊ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ. ಹ್ಯೂಮನ್ ಬೀಯಿಂಗ್ಸ್ಗೆ ಸೋಷಲ್ ಕನೆಕ್ಷನ್ ಭಾಳ ಮುಖ್ಯ. ಸೊ ಬೇರೆಯವ್ರ ಜೊತೆ ಕನೆಕ್ಟ್ ಮಾಡೋದಾಗಲಿ, ಫ್ಯಾಮಿಲಿ ಜೊತೆ ಹೇಳ್ಕೊಡೋದಾಗಲಿ, ಫ್ರೆಂಡ್ಸ್ ಜೊತೆ ಹೇಳ್ಕೊಳೋದಕ್ಕಾಗಲಿ ಇಷ್ಟಪಡ್ತೀವಿ. ಬಟ್ ಸ್ಟ್ರೆಸ್ ಆದಾಗ ಯಾರೂ ಬೇಡ, ಬೇರೆಯವ್ರು ನಾವು ಹೇಳ್ಕೊಳ್ಳೋದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಯಾಕಪ್ಪ ಹೇಳ್ಕೊಳ್ಳೋದು, ಅವ್ರು ಆಮೇಲೆ ನಮ್ಮ ಬಗ್ಗೆ ಏನೋ ಅನ್ಕೋತಾರೆ ಅಂತ ಎಲ್ಲ ಯೋಚನೆ ಬಂದಾಗ ಸೋಷಲ್ ಐಸೋಲೇಷನ್ ಅಂತ ದೇ ಪ್ರಿಫರ್ ಟು ಬಿ ಅಲೋನ್. ಸೊ ಆ ಲೋನ್ಲಿನೆಸ್ಸು ಮತ್ತೆ ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಇಟ್ಸ್ ಲೈಕ್ ಅ ಸೈಕಲ್, ಒಂದಿಂದ ಒಂದು ಆಗುತ್ತೆ. ಸಪೋಸ್ ಸ್ಟ್ರೆಸ್ಸಿಂದ ಲೋನ್ಲಿ ಆಗಿರ್ತಾರೆ, ಮತ್ತೆ ಆ ಲೋನ್ಲಿ ನನ್ಗೆ ಯಾರೂ ಇಲ್ಲ, ನನ್ನ ಪ್ರಾಬ್ಲಮ್ಸ್ನ ಯಾರೂ ಕೇಳ್ತಾ ಇಲ್ಲ ಅಂತ ಮತ್ತೆ ಸ್ಟ್ರೆಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಓಕೆ. ಸೊ ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ ಡಾಕ್ಟರ್, ಈಗ ಹಣ, ಕೆಲಸ, ಸಂಬಂಧ ಈ ಮೂರಲ್ಲಿ ಯಾವುದು ಹೆಚ್ಚು ಸ್ಟ್ರೆಸ್ ಕೊಡುತ್ತೆ ಅಂತ. ಸೊ ಕೆಲವರಿಗೆ ಹಣ ಮಾಡಬೇಕು ಅಥವಾ ನಾನು ಒಂದು ಕೆಲಸದಲ್ಲಿ ಏನಾದರೂ ಒಂದು ಪ್ರಮೋಷನ್ ತಗೋಬೇಕು ಅನ್ನೋದೊಂದು ಇರುತ್ತೆ. ಇನ್ನು ಕೆಲವರಿಗೆ ಇದು ಯಾವುದು ಬೇಡಪ್ಪ, ನನಗೆ ನನ್ನ ಹೆಂಡತಿ ಜೊತೆ ಅಥವಾ ನನಗೆ ನನ್ನ ಮಕ್ಕಳ ಜೊತೆ, ನನ್ನ ಗಂಡನ ಜೊತೆ ಒಂದು ಒಳ್ಳೆ ಕನೆಕ್ಷನ್ಸ್ ಇರಬೇಕು. ಸೊ ಫ್ಯಾಮಿಲಿಯಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಸ್ಟ್ರೆಸ್ಸು ಮತ್ತು ವರ್ಕ್ ಸ್ಟ್ರೆಸ್ಸು ಎರಡು ಡಿಫ್ರೆಂಟ್ ಆಗಿರುತ್ತೆ ಹೇಗೆ ಅಂತ? ಲೈಕ್ ಸ್ಟ್ರೆಸ್ ಅಂತ ಹೇಳಿದಾಗ ಅದು ಇಂಡಿವಿಜುವಲಿ ಒಬ್ರಿಗೆ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಈಗ ಫ್ಯಾಮಿಲಿಯಲ್ಲಿ ಅಂತ ಬಂದಾಗ, ಈಗ ಸಂಬಂಧಗಳಲ್ಲಿ ಉಂಟಾಗುವಂಥ ಸ್ಟ್ರೆಸ್ ಏನಿರುತ್ತೆ ಅದು ಕೂಡ ಸೇಮ್ ಸ್ಟ್ರೆಸ್ಸೇ ಆಗಿರುತ್ತೆ. ಸೊ ಅದನ್ನ ಹೇಗೆ ನಿಭಾಯಿಸಬೇಕಾಗತ್ತೆ? ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳಿದೆಯಾ ಅಂತ? ಸ್ಟ್ರೆಸ್ ಅನ್ನೋದು ಸಿಮಿಲರ್ ಸಿಂಪ್ಟಮ್ಸ್ ಇರುತ್ತೆ. ಮೇಯ್ನಾಗಿ ನಿದ್ದೆ, ನಾನು ಮುಂಚೆ ಹೇಳ್ದಂಗೆ ನಿದ್ದೆ ಎಫೆಕ್ಟ್ ಆಗೋದು, ಎಮೋಷ್ನಲ್ ಆಗಿ ಡಿಸ್ಟರ್ಬ್ ಆಗೋದು, ಅದೆಲ್ಲ. ಬಟ್ ಫ್ಯಾಮಿಲಿ ಲೈಫಿಗೆ ನಾವು ಫೋಕಸ್ ಮಾಡಬೇಕು ಅಂತ ಇದ್ದರೆ ಹೆಲ್ತಿ ಬೌಂಡ್ರೀಸ್ನ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಇವಾಗಿನ ಕಾಲದಲ್ಲಿ ಟೆಕ್ನಾಲಜಿಯಿಂದ ವಿ ಆರ್ ನಾಟ್ ಏಬಲ್ ಟು ಸ್ವಿಚ್ ಆಫ್. ನೋಟಿಫಿಕೇಶನ್ಸ್ನ ಸ್ಟಾಪ್ ಮಾಡೋದಕ್ಕಾಗಲ್ಲ, ಯಾವಾಗಲೂ ನಾವು ಆನ್ಸರ್ ಮಾಡ್ತಾ ಇರ್ತೀವಿ ಫೋನ್ನ. ಯಾಕಾದ್ರೂ ಮೇಲ್ ಬರುತ್ತೋ ಅಂತ ಅನ್ಸ್ಬಿಡುತ್ತೆ. ಎಕ್ಸಾಕ್ಟ್ಲಿ, ಕಾಲ್ಸು, ಮೇಲ್ಸು. ಮುಂಚಿನ ಕಾಲದಲ್ಲಿ ಒಂದು ಟೆಲಿಫೋನ್ ಇತ್ತು ಅಷ್ಟೇ, ಅದೊಂದೇ ಇದ್ದಿದ್ದು. ಬಟ್ ಇವಾಗ ಫೋನ್ ಯಾವಾಗಲೂ ಇನ್ಫಾರ್ಮೇಷನ್ ಓವರ್ಲೋಡ್ ಆಗಿರೋದ್ರಿಂದ ವಿ ಶುಡ್ ಬಿ ಏಬಲ್ ಟು ಡಿಫ್ರೆನ್ಶಿಯೇಟ್. ಸೊ ಮನೆಯಿಂದ ಕೆಲಸದಿಂದ ಬರ್ತಿದ್ದಂಗೆ ಮನೇಲಿ ವರ್ಕ್ ನೋಟಿಫಿಕೇಶನ್ಸ್ನ ಸ್ವಿಚ್ ಆಫ್ ಮಾಡ್ಕೊಳ್ಳೋದಾಗಲಿ, ಕಾಲ್ಸ್ನ ರಿಸೀವ್ ಮಾಡ್ಕೊಳ್ಳೋದೇದಾಗಲಿ, ಆಮೇಲೆ ಕಂಪ್ಲೀಟಾಗಿ ನಮ್ಗೆ ಯಾವಾಗ ಲಿಮಿಟ್ಗಿಂತ ಜಾಸ್ತಿ ನಾವು ಮಾಡೋಕ್ಕಾಗದೇ ಇರ್ತೀವೋ ಅವಾಗ ನೋ ಅಂತ ಹೇಳೋದಾಗಲಿ, ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಅವಾಗ ವಿಲ್ ಬಿ ಏಬಲ್ ಟು ಫೋಕಸ್ ಆನ್ ಪರ್ಸನಲ್ ಲೈಫ್ ಆ್ಯಂಡ್ ಸೆಪ್ರೇಟ್ಲಿ ಆನ್ ವರ್ಕ್ ಲೈಫ್. ಇಲ್ಲಾಂದರೆ ಎರಡು ಮಿಕ್ಸ್ ಆಗಿ ಅಲ್ಲೂ ಫೋಕಸ್ ಮಾಡೋಕ್ಕಾಗಲ್ಲ, ಇಲ್ಲೂ ಫೋಕಸ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಇಟ್ ವಿಲ್ ಇನ್ಕ್ರೀಸ್ ಅ ಲಾಟ್ ಆಫ್ ಬರ್ಡನ್. ಅದಕ್ಕೆ ತುಂಬ ಜನ ಹೇಳ್ತಾರೆ, ಮನೆ ವಿಷಯನ ಆಫೀಸಿಗೆ ತರಬೇಡ, ಆಫೀಸ್ ವಿಷಯನ ಮನೆಗೆ ತರಬೇಡ. ಸೊ ಪರ್ಸನಲ್ ಲೈಫೇ ಬೇರೆ, ಪ್ರೊಫೆಷನಲ್ ಲೈಫೇ ಬೇರೆ. ಸೊ ಅದು ಎರಡನ್ನೂ ಕೂಡ ಸಪ್ರೇಟ್ ಆಗಿ ಇಟ್ಟಷ್ಟು ನಮಗೆ ನೆಮ್ಮದಿ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್. ಹಾಗಿದ್ರೆ ಈಗ ನಮಗೆ ಫಿಸಿಕಲಿ ರೆಸ್ಟ್ ಬೇಕು ಅಥವಾ ನಿದ್ದೆ ಬೇಕು, ಬಾಡಿಗೆ ರೆಸ್ಟ್ ಬೇಕು ಅನ್ನೋಂಥದ್ದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುವಂಥದ್ದು, ಅದನ್ನ ಫಾಲೋ ಮಾಡ್ತಾರೆ ಕೂಡ. ಆದ್ರೆ ನಮ್ಮ ಮೈಂಡಿಗೂ ರೆಸ್ಟ್ ಬೇಕು ಅನ್ನುವಂಥದ್ರ ಬಗ್ಗೆ ತುಂಬಾ ಜನ ಯೋಚನೆ ಮಾಡೋದಿಲ್ಲ. ಸೊ ನಮ್ಮ ದೇಹಕ್ಕೆ ಅದರ ಜೊತೆಗೆ ಮನಸ್ಸಿಗೂ ಕೂಡ ಯಾಕೆ ರೆಸ್ಟ್ ಬೇಕಾಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಡೆಫಿನೆಟ್ಲಿ. ಸೊ ಫಿಸಿಕಲ್ ಹೆಲ್ತ್ ನಮ್ಗೆ ಗೊತ್ತಿರೋ ಹಂಗೆ ರೆಸ್ಟ್ ತಗೊಳ್ಳಿ, ರಿಲ್ಯಾಕ್ಸ್ ಮಾಡಿ, ವೆಕೇಶನ್ಗೆ ಹೋಗಿ ಅಂತೆಲ್ಲ ಹೇಳ್ತಾರೆ. ಬಟ್ ಅದೇ ಟೈಮಲ್ಲಿ ನಮ್ಮ ಮೈಂಡೂ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ಅವರ್ ಬಾಡಿ ಅಲ್ಲ. ಸೊ ಅದಕ್ಕೂ ರೆಸ್ಟ್ ಬೇಕು. ಯಾಕಂದರೆ ನಾವು ರಿಲ್ಯಾಕ್ಸ್ ಮಾಡ್ಬೇಕಾದ್ರೂ ನಮ್ಮ ಮೈಂಡು ಕಾನ್ಸ್ಟೆಂಟ್ ಆಗಿ ಡಿಸಿಷನ್ಸ್ ಮಾಡ್ತಾ ಇರುತ್ತೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ, ಅಥವಾ ಈ ಸಿಚುವೇಶನ್ ನಾವು ಹೇಗೆ ಎಮೋಷ್ನಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಇರುತ್ತೆ. ನಾವು ಸುಮ್ಮನೆ ರಿಲ್ಯಾಕ್ಸ್ ಆಗಬೇಕಾದ್ರೂ ನಾಳೆ ಏನು ಮಾಡಬೇಕು, ನಾಳೆ ಹೇಗೆ ರಿಯಾಕ್ಟ್ ಮಾಡಬೇಕು, ಏನು ಪ್ಲ್ಯಾನ್ಸ್ ಇದೆ ಅಂತ ವಿ ಆರ್ ಆಲ್ವೇಸ್ ಥಿಂಕಿಂಗ್. ಸೊ ಅದರಿಂದ ಮನಸ್ಸಿಗೆ ಯಾವಾಗಲೂ ರೆಸ್ಟ್ ಇರಲ್ಲ. ಸೊ ನಾವು ಐಡೆಂಟಿಫೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೀಕ್ವೆಂಟ್ ಬ್ರೇಕ್ಸ್ ತಗೊಳ್ಳೋದು, ಒಂದು 5-10 minutes ಜಸ್ಟ್
ಯುನೋ ಫೋನ್ನ ಸ್ವಿಚ್ ಆಫ್ ಮಾಡಿಕೊಂಡು ನಮ್ಮ ಐಸ್ನ ಕ್ಲೋಸ್ ಮಾಡ್ಕೊಂಡು ಬ್ರೀದಿಂಗ್ ಎಕ್ಸಸೈಸಸ್ ಮಾಡೋದು. ಆಲ್ ಆಫ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೈಂಡ್ ಆಲ್ಸೋ ಟು ರಿಲ್ಯಾಕ್ಸ್. ಇಲ್ಲಾಂದ್ರೆ ಕಾನ್ಸ್ಟೆಂಟ್ ಆಗಿ ಅಲರ್ಟ್ ಆದಾಗ ಬ್ರೈನು ಅದು ಒಂದು ಫೆಟೀಗ್ ಥರ ಆಗುತ್ತೆ. ಸೊ ಅದರಿಂದ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ರಿಯಾಕ್ಟ್ ಮಾಡೋದು ಚೇಂಜ್ ಆಗುತ್ತೆ, ಎಮೋಷ್ನಲ್ ಆಗಿ ಡಿಸ್ಟರ್ಬ್ ಆಗ್ತಾ ಇರ್ತೀವಿ. ಸೊ ಮನ್ಸಿಗೂ ರೆಸ್ಟ್ ಬೇಕು, ಬಾಡಿಗೂ ರೆಸ್ಟ್ ಬೇಕು. ಓಕೆ, ಸೊ ನಮಗೆ ಏನೇ ಒಂದು ನಮ್ಮ ಮನಸ್ಸಿನಲ್ಲಿ ಭಾವನೆ ಇತ್ತು ಅಥವಾ ಎಮೋಷನ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಇನ್ನೊಬ್ಬರ ಜೊತೆ ಯಾರು ನಮಗೆ ಕ್ಲೋಸ್ ಇರ್ತಾರೋ ಅವ್ರ ಜೊತೆ ಶೇರ್ ಮಾಡ್ಕೊಂಡಾಗ ಒಂದು ಮನಸ್ಸು ಹಗುರ ಆಗುತ್ತೆ, ಅಂದ್ರೆ ಫೀಲ್ ಫ್ರೀ ಅನ್ನೋ ಥರ ಆಗ್ಬಿಡುತ್ತೆ. ಐದರ್ ಅದು ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು. ಸೊ ಭಾವನೆಗಳನ್ನ ನಾವು ಹಂಚ್ಕೊಳ್ಳೋದು ಯಾಕಷ್ಟು ಮುಖ್ಯ ಆಗುತ್ತೆ? ಸೊ ಹಂಚ್ಕೋಬೇಕಾ ಹೇಗೆ ಅಂತ? ಭಾವನೆಗಳನ್ನ ಹಂಚ್ಕೊಳ್ಳೋದು ಯಾವಾಗ್ಲೂ ಬೆನಿಫಿಷಿಯಲ್ ಆಗೇ ಇರುತ್ತೆ ಹೊರತು ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾವ್ ಅ ಡೆಟ್ರಿಮೆಂಟಲ್ ಎಫೆಕ್ಟ್. ಯಾಕಂದರೆ ನಾವು ಎಷ್ಟು ಹಂಚ್ಕೋತೀವೋ ನಮಗೂ ಅನಿಸುತ್ತೆ ಅವರು ಇದೇ ಥರ ಫೇಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಬರೀ ನಮ್ಮದೇ ಯೋಚನೆಯಲ್ಲಿ ಇರ್ತೀವಿ, ಕಾನ್ಸ್ಟೆಂಟ್ ಓವರ್ ಥಿಂಕಿಂಗ್ ಅಂತ ನಾವೇನು ಹೇಳ್ತೀವಿ. ಅದಿದ್ದಾಗ ಸಣ್ಣ ಪ್ರಾಬ್ಲಮ್ಮು ದೊಡ್ಡದು ಅಂತ ಅನಿಸುತ್ತೆ. ಸೊ ಓನ್ಲಿ ವೆನ್ ಬೇರೆಯವ್ರ ಹತ್ರ ಶೇರ್ ಮಾಡಿದಾಗ ಅವಾಗ ಅವರು ಹೌದು ನಮಗೂ ಈ ಥರ ಇತ್ತು, ನಾವು ಈ ಥರ ಹ್ಯಾಂಡಲ್ ಮಾಡಿದ್ವಿ ಅಂತ ಹೇಳಿದಾಗ ದೇ ವುಡ್ ಬಿ ಅದರ್ ಥಿಂಗ್ಸ್ ದಟ್ ಓಕೆ ಈ ಥರನೂ ಮಾಡ್ಬೋದು, ನಾನು ಬೇರೆ ಥರ. ಸೊ ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ. ಸೊ ಆಲ್ವೇಸ್ ಇಟ್ ಈಸ್ ಹೆಲ್ಪ್ಫುಲ್ ಟು ಶೇರ್. ಓಕೆ, ಸೊ ಇನ್ನು ಕೆಲವರಿಗೆ ಲೈಫ್ ಗೋಲಲ್ಲಿ ಅದನ್ನು ನಾವು ಅತಿ ಆಸೆ ಅಂತ ಕೂಡ ಹೇಳ್ಬೋದು, ಅಥವಾ ಅದು ಅವರ ಒಂದು ಪರ್ಸೆಪ್ಷನ್ ಅಂತಾನು ಹೇಳ್ಬೋದು. ಸೊ ನಾನೊಂದು ಪರ್ಫೆಕ್ಟ್ ಲೈಫ್ನ ಲೀಡ್ ಮಾಡಬೇಕು, ಎಲ್ಲರ ಥರ ನನಗೊಂದು ಬೆಂಗಳೂರಲ್ಲಿ ಸ್ವಂತ ಮನೆ ಬೇಕು, ಓಡಾಡೋಕ್ಕೆ 2 ವೀಲರ್ ಬೇಡ, ನನಗೆ ಕಾರೇ ಬೇಕು, ನಾನು ಹೈಫೈ ಲೈಫ್ನ ಲೀಡ್ ಮಾಡಬೇಕು, ನನ್ನ ಮಕ್ಕಳನ್ನ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರಿಸ್ಬೇಕು. ಸೊ ಈ ಥರ ಒಂದಿಷ್ಟು ಥಾಟ್ಸ್ಗಳಿರುತ್ತೆ. ಅದನ್ನು ನಾವು ತಪ್ಪು ಅಂತ ಕಂಪ್ಲೀಟಾಗಿ ಹೇಳೋದಕ್ಕೂ ಆಗೋದಿಲ್ಲ. ಬಟ್ ಆ ರೀತಿಯಾಗಿ ಬದುಕಬೇಕು ಅನ್ನುವಂಥ ಒಂದು ಆಸೆಯಿಂದಾಗಿ ಅವ್ರು ಇವತ್ತಿನ ನೆಮ್ಮದಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಸ್ಟ್ರೆಸ್ಫುಲ್ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಸೊ ನಮಗೆ ಆಸೆ ಬೇಕು, ಆದರೆ ಅತಿ ಆಸೆ ಯಾಕೆ ಇರಬಾರ್ದು, ಅಂದರೆ ಇರಬಾರ್ದು, ಅದಕ್ಕೆ ಇರುವಂಥ ಒಂದು ಕಾರಣಗಳೇನು ಅಥವಾ ಅದರ ಎಫೆಕ್ಟ್ಸ್ ಏನು ಅಂತ? ಸೊ ಅದೇ ನಾವು ಯೋಚನೆ ಮಾಡಬೇಕು, ನಮ್ಮ ಹತ್ರ ಏನಿದೆ ಆ್ಯಂಡ್ ನಮ್ಮ ಹತ್ರ ಏನು ಬೇಕು ಅಂತ. ಸೊ ಆ ಗ್ಯಾಪ್ನ ನಾವು ಜಾಸ್ತಿ ಮಾಡ್ತಾ ಹೋದಾಗ ಕಂಪ್ಯಾರಿಸನ್ ಜಾಸ್ತಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಮ್ಮಲ್ಲಿ ಏನೇನಿದೆ ಅಂತ ನಾವು ಐಡೆಂಟಿಫೈ ಮಾಡಿಬಿಟ್ಟು ನಮಗೆ ನಮ್ಮ ಪರ್ಸ್ನಲ್ ಗ್ರೋತ್ನ ಒಂದು ಲಿಮಿಟ್ ಥರ ಸೆಟ್ ಮಾಡಬೇಕು. ಬೇರೆಯವ್ರಿಗೆ ಕಂಪೇರ್ ಮಾಡೋದಕ್ಕಿಂತ ನಾವು ಇವತ್ತು ಈ ಥರ ಇದ್ದೀವಿ, ನಾಳೆ ನಾವು ಹೇಗಿರಬೇಕು ಅಂತ ನಮ್ಮದೇ ಒಂದು ಲಿಮಿಟ್ ಸೆಟ್ ಮಾಡಿದಾಗ ನಮಗೆ ಅದು ಸ್ಟ್ರೆಸ್ ಅನ್ಸಲ್ಲ. ಯಾಕಂದರೆ ಬೇರೆಯವರು ಅವ್ರು ಏನು ಚೆನ್ನಾಗಿರುತ್ತೆ ಅದನ್ನೇ ತೋರಿಸ್ಕೊಳ್ತಾ ಹೋಗ್ತಾರೆ. ಸೊ ನಾವು ಅದನ್ನೊಂದನ್ನೇ ನೋಡಿಕೊಂಡು ನಾವು ಅದೇ ಥರ ಇರಬೇಕು ಅಂತಂದಾಗ ಅದು ತುಂಬ ಕಷ್ಟ ಆಗ್ತದೆ. ಸೊ ಸ್ಟ್ರೆಸ್ ಅದರಿಂದಾನೇ ಬೆಳೀತಾ ಹೋಗುತ್ತೆ. ಆ ಥರನೇ ಇರಬೇಕು, ಆ ಥರನೇ ಆ ಕಾರಲ್ಲೇ ಹೋಗಬೇಕು, ಆ ಥರ ಮನೇಲೇ ಇರಬೇಕು ಅಂತ ಬಂದಾಗ ಕಾನ್ಸ್ಟೆಂಟ್ ಅಚೀವ್ಮೆಂಟ್ ಅಂತ ಒಂದಿರುತ್ತಲ್ಲ, ಅದು ಅಚೀವ್ಮೆಂಟ್ ಹೋಗಿ ಬೇರೆ ತರಾನೇ ಹೋಗುತ್ತೆ. ಸೊ ಸ್ಟ್ರೆಸ್ಫುಲ್ ತರಾನೇ ಆಗುತ್ತೆ, ಆಂಗ್ಸೈಟಿ ಉಂಟಾಗುತ್ತೆ. ಸೊ ಆ ಥರ ಅಚೀವ್ ಮಾಡಲೇಬೇಕು, ಇಲ್ಲ ಅಂದರೆ ನಂಗೆ ನಿದ್ದೆ ಬರಲ್ಲ ಅಂತ ಇಟ್ ಸ್ಟಾರ್ಟ್ಸ್ ಇನ್ ನೆಗೆಟಿವ್ ವೇ. ಓಕೆ, ಹಾಗಾದ್ರೆ ಈಗ ಸ್ಟ್ರೆಸ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತಾ? ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಅಷ್ಟು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಈಸಿ ಹೇಳೋದು, ಬಟ್ ಆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಏನೇನು ಮಾಡ್ಬೋದು ಅಂತ. ಬೇಸಿಕ್ ಆಗಿ ನಮ್ಮ ಪರ್ಸ್ನಲ್ ರೂಟೀನ್ಸ್ನ ಫಿಕ್ಸ್ ಮಾಡೋದು, ಅಂದರೆ ಒಂದು ಸ್ಪೆಸಿಫಿಕ್ ನಿದ್ದೆ ಮಾಡೋ ಟೈಮ್, ಒಂದು 7 to 8 hours ನಿದ್ದೆ ಮಾಡೋದು, ಆಮೇಲೆ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು, ಬ್ಯಾಲೆನ್ಸ್ ಡಯಟ್ ತಿನ್ನೋದು. ಏಕೆಂದರೆ ನಾವು ಬೇರೆ ಏನೇನಾದ್ರು ತಿಂದಾಗ ನಮ್ಮ ಮೈಂಡು ಒಂಥರ ರೆಸ್ಟ್ಲೆಸ್ ಫೀಲ್ ಆಗ್ತಾ ಹೋಗುತ್ತೆ. ಸೊ ಬ್ಯಾಲೆನ್ಸ್ ಡಯಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆ ನಮ್ಮ ಲಿಮಿಟ್ ಮಾಡಬೇಕು ನಮ್ಮ ಸ್ಕ್ರೀನ್ ಟೈಮ್ನ. ಸೊ ಸ್ಕ್ರೀನ್ ಟೈಮ್ ಒಂದು ಲಿಮಿಟ್ ಇರುತ್ತೆ. ಇವಾಗ ಎಲ್ಲ ಫೋನ್ಸಲ್ಲೂ ಆ್ಯಪ್ ಲಿಮಿಟ್ ಅಂತ ಇರುತ್ತಲ್ಲ. ಸೊ ಮೇಕ್ ಶೋರ್ 1 hour ಅಂತ ಸೆಟ್ ಮಾಡಿಕೊಂಡ್ರೆ ಇಟ್ ವಿಲ್ ಟೆಲ್ ಯು ದಟ್ ಯು ಆರ್ ಎಕ್ಸೀಡಿಂಗ್. ಸೊ ಸ್ಕ್ರೀನ್ ಟೈಮ್ ಲಿಮಿಟ್ ಮಾಡೋದು, ಆಮೇಲೆ ನೋಟಿಫಿಕೇಶನ್ಸ್ನ ಆಫ್ ಮಾಡ್ಕೊಳ್ಳೋದು ಕೆಲಸದಿಂದ ಬಂದಾಗ. ದೀಸ್ ಆರ್ ದ ಸ್ಮಾಲರ್ ಥಿಂಗ್ಸ್. ಪ್ರಾಕ್ಟೀಸ್ ಮಾಡಿದಾಗ ರೆಗ್ಯುಲರ್ ಆಗಿ ನಮ್ಮ ಎಬಿಲಿಟಿ ಟು ಕೋಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸ್ಟ್ರೆಸ್ ಹೆಚ್ಚಾಗೋದಕ್ಕೆ ನಮ್ಮ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲು, ಅದ್ರ ಜೊತೆಗೆ ನಾವು ಸೇವಿಸುವಂಥ ಆಹಾರ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ? ಬಹಳ ಮುಖ್ಯವಾಗುತ್ತೆ. ಬಿಕಾಸ್ ಬ್ಯಾಲೆನ್ಸ್ ಡಯಟ್ ಇದೆಲ್ಲ ನಾವು ಸುಮ್ಮನೆ ನಾವು ಅನ್ಕೋತಾ ಇದ್ವಿ, ಹಿಂದಿನ ಕಾಲದವರು ಸುಮ್ಮನೆ ಹೇಳ್ತಾ ಇದ್ರು ಅಂತ. ಬಟ್ ಇವಾಗ ನೋಡ್ತಾ ನೋಡ್ತಾ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟು ಫಿಸಿಕಲ್ ಆಗಿ ಆ್ಯಕ್ಟಿವ್ ಇರ್ತಾರೋ, ಎಷ್ಟು ಬ್ಯಾಲೆನ್ಸ್ ಡಯಟ್ ಆಗಿರ್ತಾರೋ. ಇವಾಗ ಸಪೋಸ್ ಒಂದು ಕಾರ್ ಅಂತ ಅಂದ್ಕೊಳ್ಳಿ,
ಎಂಜಿನ್ ಕರೆಕ್ಟಾಗಿದ್ರೇ ಎಲ್ಲನೂ ಕರೆಕ್ಟಾಗಿರೋದು ಅಲ್ವಾ. ಸೊ ನಾವು ಏನು ನಮ್ಮ ಬಾಡಿಗೆ ತಿಂತೀವಿ, ನಾವು ಹೇಗೆ ಅದನ್ನು ನೋಡ್ಕೋತೀವಿ, those are the things which are very important. So physical exercise ರೆಗ್ಯುಲರ್ ಆಗಿ, ಮತ್ತೆ ನಿದ್ದೆ ಒಂದು 7 to 8 hours, ಬ್ಯಾಲೆನ್ಸ್ ಡಯಟು, ಫ್ರೈಡ್ ಫುಡ್ಡು ಅದೆಲ್ಲ ಅವಾಯ್ಡ್ ಮಾಡಿಕೊಂಡು, ಕೆಫೇನು ಅವಾಯ್ಡ್ ಮಾಡಿಕೊಂಡು ರೆಗ್ಯುಲರ್ ಫುಡ್ನ ತಿಂದಾಗ ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಫಾರ್ ನಾರ್ಮಲ್ ವೆಲ್ ಬೀಯಿಂಗ್. ಸೊ ಕೆಫಿನ್ ಅಥವಾ ಕಾಫಿ ಟೀ ಹೆಚ್ಚು ಕುಡಿಯೋದ್ರಿಂದಾಗಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಹಾಗಾದ್ರೆ? ಸೊ ಆಫ್ಟರ್ನೂನ್ ಎಸ್ಪೆಷಲಿ ಪೋಸ್ಟ್ 5 o'clock 6 o'clock ಜಾಸ್ತಿ ಕೆಫೇನ್ ಕುಡ್ದಷ್ಟು ನಮ್ಮ ಬ್ರೈನ್ ಒಂದು ಅಲರ್ಟ್ ಮೋಡಲ್ಲಿ ಹೋಗುತ್ತೆ. ಸೊ ನಾವು ರಿಲ್ಯಾಕ್ಸ್ ಮಾಡಬೇಕು ಅಂತ ಅಂದಾಗ್ಲೂ ಇಟ್ ಇಸ್ ಆಲ್ವೇಸ್ ಇನ್ ಅನ್ ಅಲರ್ಟ್ ಮೋಡ್. ಸೊ ಅದು ಇನ್ನೂ ಆಕ್ಟಿವೇಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇಟ್ ವಿಲ್ ಹ್ಯಾವ್ ಅ ಡೆಟ್ರಿಮೆಂಟಲ್ ಎಫೆಕ್ಟ್. ಓಕೆ, ಸೊ ನಿದ್ದೆಗೂ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ 1-to-1 ಕನೆಕ್ಷನ್ಸ್, ಆ ಸೈಕಲ್ ಮುಂದುವರಿತಾನೆ ಹೋಗುತ್ತೆ ಅಂತ. ಓಕೆ, ಸೊ ಯೂಶಲಿ ನಮಗೆ ಸ್ಟ್ರೆಸ್ ಆದಾಗ ನಾವು ಅಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೇ ಮಾಡ್ತೀವಿ. ಲೈಕ್ ಹೆಂಗೆ ಅಂದ್ರೆ ಕೆಲವರು ಜೋರಾಗಿ ಕಿರ್ಚಾಡೋದು, ಅಥವಾ ಆ ಮೂಮೆಂಟ್ ಅಲ್ಲಿ ಬೈಯೋ ಅಂಥದ್ದು, ಅಥವಾ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್, ಈ ತರ ಒಂದೊಂದು ರೀತಿಯಾಗಿ ಅವರು ಭಾವನೆಗಳನ್ನು ಹೊರ ಹಾಕ್ತಾರೆ, ಸ್ಟ್ರೆಸ್ ಅನ್ನ ಹೊರ ಹಾಕ್ತಾರೆ ಅಂತ. ಸೊ ಆ ಮೊಮೆಂಟ್ ಅಲ್ಲಿ ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನಾದ್ರೂ ಟಿಪ್ಸ್ ಇದೆಯಾ? ಲೈಕ್ ಆ ಒಂದು 5-10 ನಿಮಿಷ ನಾನು ಕಂಟ್ರೋಲ್ ಮಾಡ್ಕೊಂಡ್ರೆ ಆ ಸಿಚುವೇಶನ್ ಅನ್ನ ನಾನು ಕಾಮ್ ಆಗಿ ಹ್ಯಾಂಡಲ್ ಮಾಡಿರೋ ತರ ಅಂತ ಅನ್ಸುತ್ತೆ. ಸೊ ಏನಾದ್ರೂ ನಿಮ್ ಕಡೆಯಿಂದ ಸಲಹೆಗಳಿದೆಯಾ ಅಂತ? ಸೊ ಕೋಪ ಅನ್ನೋದು ಎವ್ರಿ ನಾರ್ಮಲ್ ಪರ್ಸನ್ಸ್ ರಿಯಾಕ್ಷನ್ನೇ. ಯಾರಿಗಾರು ಕೋಪ ಬಂದೇ ಬರುತ್ತೆ, ಬಟ್ ನಾವು ಹೇಗೆ ಅದನ್ನು ತೋರಿಸ್ಕೋತೀವಿ ಅದು ಮುಖ್ಯ ಆಗುತ್ತೆ. ಸೊ ಸ್ಟ್ರೆಸ್ ಬಂದಾಗ ಅಥವಾ ತೀರಾ ಕೋಪ ಬಂದಾಗ ಜಸ್ಟ್ ಆ 10 seconds ಕೌಂಟ್ ಮಾಡಿಕೊಂಡು ಜಸ್ಟ್ ಡೀಪ್ ಬ್ರೀದಿಂಗ್ ಮಾಡಬೇಕು. ಸೊ 10 seconds ಮಾಡಿ ಜೋರಾಗಿ ಉಸಿರು ಎಳ್ಕೊಂಡು ಉಸಿರು ಬಿಡೋದು. ಅವಾಗ ನಮ್ಮ ಮೈಂಡ್ ಪ್ರಿಪೇರ್ ಆಗುತ್ತೆ ಏನು ಆನ್ಸರ್ ಮಾಡಬೇಕು ಅಥವಾ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ. ಅದು ಆಗಲಿಲ್ಲ ಅಂತಂದರೆ ಆ ಸಿಚುವೇಶನಿಂದ 1-2 minutes ಸ್ಟೆಪ್ ಔಟ್ ಮಾಡಿಬಿಡಿ. ಆ ರೂಮಿಂದಾನೆ ಹೊರಗಡೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರೋದು. ಇಟ್ ಆಲ್ವೇಸ್ ಕಾಮ್ಸ್ ದ ಪರ್ಸನ್ ಡೌನ್. ಅದ್ರ ಜೊತೆ ನಾರ್ಮಲ್ ಆಗಿ ಯುನೋ ಸಮ್ ಪೀಪಲ್ ನಾವು ಐಸ್ ಕ್ಯೂಬ್ ಹಿಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದರೆ ಕೋಲ್ಡ್ ಟೆಂಪ್ರೇಚರ್ಸ್ ನಮ್ಮ ನರ್ವಸ್ ಸಿಸ್ಟಮ್ನ ರೆಗ್ಯುಲೇಟ್ ಮಾಡುತ್ತೆ. ಕೈಯಲ್ಲಿ ಹಿಡ್ಕೋಬೇಕು, ಕೈಯಲ್ಲಿ ಹಿಡ್ಕೊಳ್ಳೋದು, ಎನಿ ಕೋಲ್ಡ್ ಆಬ್ಜೆಕ್ಟ್ಸ್, ಫ್ರಿಡ್ಜಿಂದ ಇರೋದು ಅಥವಾ ತಣ್ಣೀರು ಕುಡಿಯೋದು, ಕೋಲ್ಡ್ ಸೆನ್ಸೇಷನ್ನು ಯಾವಾಗಲೂ ನಮ್ಮ ನರ್ವಸ್ ಸಿಸ್ಟಮ್ನ ರೆಗ್ಯುಲೇಟ್ ಮಾಡುತ್ತೆ. ಅಂದ್ರೆ ನಮ್ಗೀಗ ಫಾರ್ ಎಕ್ಸಾಂಪಲ್ ನಮ್ಗೇನೋ ಸಿಟ್ಟು ಬರ್ತಾ ಇದೆ ಅಥವಾ ಸ್ಟ್ರೆಸ್ ಆಗ್ತಾ ಇದೆ, ಅಗ್ರೆಷನ್ ಅಲ್ಲಿ ಇದೀವಿ ಅಂದಾಗ ಆ ಒಂದು ಐಸ್ ಕ್ಯೂಬ್ ಅನ್ನು ಇಟ್ಕೊಂಡಾಗ ಅದು ಕಾಮ್ ಆಗುತ್ತೆ. ಆಗುತ್ತೆ. ಓಕೆ ಓಕೆ, ಲೈಕ್ ಸೈಂಟಿಫಿಕ್ ರೀಸನ್ ಅದ್ರ ಹಿಂದೆ ಇದೆ. ಯೂಶಲಿ ನೀವು ನಿಮ್ಮ ಪೇಷಂಟ್ ಗಳಿಗೆ ಅದನ್ನ ಹೇಳ್ತೀವಿ, ಅಂಡ್ ಇಟ್ ಹ್ಯಾಸ್ ಹೆಲ್ಪ್ಡ್ ಆಲ್ಸೋ ಅ ಲಾಟ್ ಆಫ್ ಪೀಪಲ್. ಡಾಕ್ಟರ್, ಈಗ ಯಾವ ಒಂದು ಸಂದರ್ಭದಲ್ಲಿ ಓಕೆ ನನಗೆ ಆಗ್ತಾ ಇರುವಂತ ಸ್ಟ್ರೆಸ್ ಅನ್ನ ನಾನು ಕಂಟ್ರೋಲ್ ಮಾಡ್ಕೊಳಿಕ್ ಆಗ್ತಾ ಇಲ್ಲ, ತಡೆಯೋಕ್ ಆಗ್ತಾ ಇಲ್ಲ, ನಾನು ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಬೇಕು, ನಂಗೆ ಒಂದು ಕೌನ್ಸಿಲಿಂಗ್ ತಗೊಂಡ್ರೆ ಸರಿ ಆಗುತ್ತೆ, ಆ ಥರ ನಾವು ಯಾವಾಗ ಆಲೋಚನೆ ಮಾಡಬೇಕಾಗುತ್ತೆ ಅಂತ? ಯಾಕಂದ್ರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನುವಂಥ ಕ್ವಶನ್ಸ್ ಕೂಡ ತುಂಬಾ ಜನರಲ್ಲಿ ಇರುತ್ತೆ. ಸೊ ಎಲ್ಲದಕ್ಕೂ ಅದರದ್ದೇ ಆದಂಥ ಸ್ಪೆಷಲಿಸ್ಟ್ಗಳಿರುತ್ತೆ. ಸೊ ನಮಗೆ ಹೆಚ್ಚು ಒತ್ತಡ ಆದಾಗ ನಾವು ಯಾವಾಗ ಆಸ್ಪತ್ರೆಗೆ ಯಾವ ಒಂದು ಕಂಡೀಷನ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ಲೇಬೇಕಾಗುತ್ತೆ, ಅಂಡ್ ಯಾರನ್ನ ಮೀಟ್ ಆಗಬೇಕು ಅಂತ? ಸೊ ಸ್ಟ್ರೆಸ್ಸಿಂದ ತುಂಬ ಕಂಡೀಷನ್ಸ್ ಉಂಟಾಗುತ್ತೆ, ಬಟ್ ನಮಗೆ ಅದು ಡೈಲಿ ಲೈಫಲ್ಲಿ ರೆಗ್ಯುಲರ್ ಆಗಿ ಒಂದು 2 weeks ಅಥವಾ 3 weeks ಪೀರಿಯಡಲ್ಲಿ ನಮ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲ್ಲ, ನಿದ್ದೆ ಎಫೆಕ್ಟ್ ಆಗ್ತಾ ಇದೆ, ನಾವು ಯಾರ ಜೊತೆನೂ ಸರಿಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಯಾರು ನಮ್ಮನ್ನ ಒಂದು ಸಣ್ಣ ವಿಷಯ ಕೇಳಿದ್ರು ತುಂಬ ಎಕ್ಸೈಟ್ ಆಗ್ತೀವಿ, ಇಲ್ಲಾಂದರೆ ಕೋಪಿಸ್ಕೊಂಡು ಬೈದ್ಬಿಡ್ತೀವಿ. ಸೊ ಆ ಥರ ಎಲ್ಲರೂ ಗಮನಿಸಿ ಮತ್ತು ನಮಗೂ ಅದು ನಾನು ಯಾಕೆ ಈ ಥರ ಆಡ್ತಾ ಇದ್ದೀನಿ, ನಾನು ಈ ಥರ ಇರ್ತಾ ಇರಲಿಲ್ಲ ಮುಂಚೆ ಅಂತ ಅನಿಸ್ದಾಗ ದಟ್ ಈಸ್ ಡೆಫಿನೆಟ್ಲಿ ಅ ಸೈನ್ ಟು ಸೀಕ್ ಹೆಲ್ಪ್. ಆಮೇಲೆ ನಾನು ಸಣ್ಣ ಟೆಕ್ನಿಕ್ಸ್ ಹೇಳಿದ್ನಲ್ಲ, ಅದು ಎಲ್ಲ ಟ್ರೈ ಮಾಡೂ ನನ್ನ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದಾಗ ಡೆಫಿನೆಟ್ಲಿ ದೆರ್ ಇಸ್ ಆಪ್ಷನ್ಸ್ ಟು ಸೀಕ್ ಹೆಲ್ಪ್. ಇವಾಗ ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು, ನಾವು ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ಸ್ ಸುಮಾರಿದೆ ಇವಾಗ. ಸೊ ನಾವು ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು ಅಥವಾ ಸೈಕಾಲಜಿಸ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಕೌನ್ಸಿಲರ್ಸ್ ಯಾರು ಇದ್ದಾಗ, ಸ್ಕೂಲ್ ಮಕ್ಕಳಿಗೆ ಇವಾಗ ಎವ್ರಿ ಸ್ಕೂಲಲ್ಲಿ ಕೌನ್ಸಿಲರ್ಸ್ ಇರೋದು, ಕಾಲೇಜಸಲ್ಲಿ ಕೌನ್ಸಿಲರ್ಸ್ ಇರ್ತಾರೆ. ಸೊ ಯಾರನ್ನಾರು ಅಪ್ರೋಚ್ ಮಾಡಿದಾಗ ಎನಿ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಗೆಟ್ ಬೆಟರ್ ಟ್ರೀಟ್ಮೆಂಟ್. ಸೊ ನಿಮ್ಗೆ ಆ ಥರ ಏನಾದ್ರು ಇದ್ರೂ ಸೈಕ್ಯಾಟ್ರಿಸ್ಟ್ ಅಥವಾ ನಮ್ಮ ಹಾಸ್ಪಿಟ್ಲಲ್ಲಿ ಮಾರ್ಗ ಅಂತ ಇದೆ, ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಹೆಲ್ಪ್. ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಎಲ್ಲ ಫೆಸಿಲಿಟೀಸು ಇರುತ್ತೆ. ಸೊ ಅದೇ ಥರ ಬೇರೆ ಡಿಫ್ರೆಂಟ್ ಹಾಸ್ಪಿಟಲ್ಸು ಇದೆ. ಯು ಕ್ಯಾನ್ ಆಲ್ವೇಸ್ ಸೀಕ್ ದ ಬೆಸ್ಟ್ ಹೆಲ್ಪ್ ಫಾರ್ ಇಟ್.
ಡಾಕ್ಟರ್, ಹಾಗಿದ್ರೆ ಈ ಒತ್ತಡ ನಾವು ಈಗಾಗಲೇ ಮಾತಾಡಿರೋ ಹಾಗೆ ನಮ್ಮ ಜೀವನ ಶೈಲಿ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಡೇ ಟು ಡೇ ಲೈಫ್ನ ಕ್ವಾಲಿಟಿ ಆಫ್ ಲೈಫನ್ನು ಅದು ಡಿಕ್ರೀಸ್ ಮಾಡುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಓವರಾಲ್ ಆಗಿ ಹೇಳಬೇಕು ಅಂದರೆ ಎಲ್ಲ ಏಜ್ ಗ್ರೂಪ್ ಅವರಲ್ಲೂ ಒಂದಲ್ಲ ಒಂದು ಒತ್ತಡ ಇದ್ದೇ ಇರುತ್ತೆ. ಈಗ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಇದ್ದೇ ಒಂದು ಹೋಮ್ವರ್ಕ್ಗೆ ಚಿಂತೆ, ದೊಡ್ಡವರಿಗೆ ಕೆಲ್ಸಕ್ಕೆ ಹೋಗೋ ಚಿಂತೆ, ವಯಸ್ಕರಿಗೆ ನನ್ನನ್ನು ಯಾರೋ ಮಾತಾಡಿಸ್ತಿಲ್ಲ ಅನ್ನೋಂಥ ಚಿಂತೆ. ಸೊ ಎಲ್ಲ ಏಜ್ ಗ್ರೂಪ್ ಅವರಲ್ಲೂ ಕೂಡ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಓವರಾಲ್ ಆಗಿ ಎಲ್ಲ ಒಂದು ಜನ್ರೇಷನ್ಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಟಿಪ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರ? ಸೊ ಮೆಂಟಲ್ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಮೆಂಟಲ್ ಹೆಲ್ತ್ ಅನ್ನೋದು ಇವಾಗ ತನಕ ಅಟ್ಲೀಸ್ಟ್ ಹಿಂದಿನ ಕಾಲದಿಂದ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಮೆಂಟಲ್ ಹೆಲ್ತೇ ಸೆಪ್ರೇಟು, ಫಿಸಿಕಲ್ ಹೆಲ್ತೇ ಸೆಪ್ರೇಟು ಅಂತ ಅನ್ಕೋತಾರೆ. ಬಟ್ ಮೆಂಟಲ್ ಹೆಲ್ತ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಆರ್ ಫಿಸಿಕಲ್ ಹೆಲ್ತ್. ಅದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಸೊ ನಿಮ್ಮ ರೀತಿಯಲ್ಲಿ ಯಾವ್ಯಾವ ಥರ ಆಗುತ್ತೆ ನಿಮ್ಮ ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೆ, ಎಸ್ಪೆಷಲಿ ವಯಸ್ಸಲ್ಲಿರೋ ಸಣ್ಣ ಮಕ್ಕಳಿಂದ ಅಟ್ಲೀಸ್ಟ್ ಒಂದು 40-50 ಇಯರ್ಸ್ ತನಕ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಕರೆಕ್ಟಾಗಿ ನಿದ್ದೆ ಮಾಡೋದು, ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಕೊಳ್ಳೋದು, ಆದಷ್ಟು ಜನದ ಜೊತೆ ಮಾತಾಡ್ಕೊಳ್ಳೋದು. ಯಾಕಂದರೆ ಸೋಷಿಯಲ್ ಮೀಡಿಯಾ ಬಂದಾಗ ಎಲ್ಲರನ್ನೂ ಫಾಲೋ ಮಾಡೋದು, ವರ್ಚುವಲ್ ರಿಯಾಲಿಟಿನಿ ನಾವು ಕನೆಕ್ಟ್ ಆಗಿರ್ತೀವಿ ಹೊರತು ಫಿಸಿಕಲ್ ಆಗಿ ನಾವು ಯಾರ ಜೊತೆನೂ ಮಾತಾಡೋದು ಆ ಥರ ಇರಲ್ಲ. ಸೊ ಆದಷ್ಟು ಪರ್ಸ್ನಲ್ ಕಲೆಕ್ಷನ್ಸ್ನ ಬಿಲ್ಡ್ ಮಾಡೋದು ಅದು ಎಲ್ಲ ಮುಖ್ಯ ಆಗುತ್ತೆ. ಆ್ಯಂಡ್ ವಯಸ್ಸಾದವ್ರಿಗೆ ಅವ್ರ ಪ್ಯೂರ್ ಗ್ರೂಪ್ಸ್ ಜೊತೆ ಮಾತಾಡೋದಾಗಲಿ, ಜಸ್ಟ್ ಜನರಲ್ ಫಿಸಿಕಲ್ ಎಕ್ಸಸೈಸ್ ಅಂದರೆ ಅವ್ರು ವಾಕಿಂಗ್ ಹೋಗೋದಾಗಲಿ, ಹೆಲ್ತಿ ಫುಡ್ ತಿನ್ನೋದಾಗಲಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಮೆಂಟಲ್ ವೆಲ್ ಬೀಯಿಂಗಿಗೋಸ್ಕರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಮೆಂಟಲ್ ಹೆಲ್ತ್, ಅದರ ಜೊತೆಗೆ ಸ್ಟ್ರೆಸ್ ಯಾವ ರೀತಿಯಾಗಿ ಒಬ್ಬ ಮನುಷ್ಯನ ಮೇಲೆ ಎಫೆಕ್ಟನ್ನು ಮಾಡುತ್ತೆ, ಸೊ ಒತ್ತಡವನ್ನು ನಿರ್ವಹಿಸುವಂಥದ್ದು ಯಾವ ರೀತಿಯಾಗಿ, ನಾವು ಡೈಲಿ ಲೈಫಲ್ಲಿ ಯಾವೆಲ್ಲ ಸ್ಮಾಲ್ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದೀವಿ, ಗೊತ್ತಿಲ್ಲದೆ ಮಾಡ್ತಾ ಇರುವಂಥ ಮಿಸ್ಟೇಕ್ಸ್ ಯಾವುದು, ಸೊ ಅದನ್ನು ಹೇಗೆ ನಿರ್ವಹಿಸಬೇಕು, ಸೊ ಎಲ್ಲ ವಿಚಾರದ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒತ್ತಡ ಅಂತ ಹೇಳಿದ್ರೆ ಏನು, ಇದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.